ಹೆಲೋ ಗಾಯ್ಸ್, ನಾನು ಅಂಜಲಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೇನೆ. ನಾನು ನಿನ್ನೆ ವ್ಲಾಗಲ್ಲಿ ಹೇಳಿದ್ನಲ್ವಾ, ನಾಳೆ ನನ್ನ ಎಕ್ಸಾಮ್ ಇದೆ ಎಂದು. ಎಕ್ಸಾಮ್ ಬರೀಬೇಕೆಂದು ಹೋಗ್ತಿದ್ದೆ ನಾನು ಕಾಲೇಜ್ಗೆ. ಗಂಜು ಗೇಟಿಂದ ಹೋಗ್ತೀನಿ ನಾನು, ಆ ಕಡೆ ಸೈಡಿಂದ ಹೋಗಲ್ಲ. ಯಾಕಂದರೆ ಆ ಕಡೆ ಫುಲ್ಲು ಟ್ರಾಫಿಕ್ ಇರುತ್ತೆ, ದೊಡ್ಡ ದೊಡ್ಡ ವೆಹಿಕಲ್ಸ್ ಬರ್ತವೆ. ನಾನು ಅಷ್ಟು ಪರ್ಫೆಕ್ಟೂ ಅಲ್ಲ ಸ್ಕೂಟಿ ನಡೆಸೋದ್ರಲ್ಲಿ. ಅದಕ್ಕೆ ಈ ರೋಡಿಂದ ಹೋಗ್ತೀನಿ. ಈ ರೋಡಲ್ಲಿ ಕ್ರಿಕೆಟ್ ನಡೀತಿತ್ತೇನೋ, ತುಂಬ ಜನ ಇದ್ದರು. ಅವ್ರನ್ನ ನೋಡಿಕೊಂಡು ಸ್ವಲ್ಪ ರೆಕಾರ್ಡ್ ಮಾಡಿಕೊಂಡು ಹೋಗ್ತಿದ್ದೆ. ಕ್ರಿಕೆಟ್ ಅಂದರೆ ಎಷ್ಟು ಜನಕ್ಕೆ ಇಷ್ಟ ಎಂದು ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೂ ಗೊತ್ತಾಗುತ್ತೆ. ಇದು ಗಂಜು, ಅಲ್ಲಿ ಕ್ರಿಕೆಟ್ ಆಡ್ತಾರೆ. ಇಲ್ಲಿ ಬಸವೇಶ್ವರ ಸರ್ಕಲಲ್ಲಿ ಸಿಗ್ನಲ್ ಬಿದ್ದಿತ್ತು. ಸಿಗ್ನಲಲ್ಲಿ ಫೋನ್ ತೆಗೆದು ರೆಕಾರ್ಡ್ ಮಾಡಿದೆ. ಇದು ಬಸವೇಶ್ವರ ಸರ್ಕಲ್. ಎಲ್ಲರೂ ರಾಯಚೂರಲ್ಲಿ ಇದ್ದವ್ರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ನಮ್ಮ ಕಾಲೇಜ್ ನೇಮು ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜು, ಪ್ರಥಮ ದರ್ಜೆ ಕಾಲೇಜ್ ಎಂದು ಸಹ ಹೇಳ್ತಾರೆ. ಕ್ಲೈಮೇಟ್ ಅಂದರೆ ತುಂಬ ಚೆನ್ನಾಗಿತ್ತು. ಇವತ್ತು ಮಾರ್ನಿಂಗು ಫುಲ್ಲು ಕೋಲ್ಡ್ ಆಗಿತ್ತು, ಫುಲ್ಲು ಚಳಿ ಹಿಡಿತಿತ್ತು ನನಗೆ. ಹಂಗೆ ಹೋದೆ ನನ್ನ ಕಾಲೇಜ್ಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ನಮ್ಮ ಕಾಲೇಜು. ನಾನು MCOM ಸ್ಟೂಡೆಂಟ್ ಈ ಕಾಲೇಜಲ್ಲಿ. ನಾನು MCOM 4th ಪೇಪರ್ ಇದು ನಂದು. ಬಿಫೋರೇ ಇತ್ತು, 3ಗೆ ಇತ್ತು, ಪೋಸ್ಟ್ಪೋನ್ ಮಾಡಿದ್ರು. ಎಲೆಕ್ಷನ್ ರಿಸಲ್ಟ್ ಇದಾವಂತ ಪೋಸ್ಟ್ಪೋನ್ ಮಾಡಿದ್ರು. ಅದಕ್ಕೆ ಮತ್ತೆ 4th ಪೇಪರ್ ಬರೆಯೋಕೆ ಹೋಗ್ತಿದ್ದೆ. ರೆಕಾರ್ಡ್ ಮಾಡ್ಕೊಳ್ಳೋಣಂದು ಮಾಡಿದೆ. ನಮ್ಮ ಕಾಲೇಜ್, ನಾನು ಡಿಗ್ರಿನೂ ಇಲ್ಲೇ ಓದಿದ್ದು, ಇವಾಗ MCOMನೂ ಇಲ್ಲೇ ಓದ್ತಿದ್ದೀನಿ ನಾನು. ಇಲ್ಲಿ ನೋಟಿಸ್ ಬೋರ್ಡಲ್ಲಿ ನಂಬರ್ಸ್ ನೋಡಿಕೊಂಡು ಯಾವ ರೂಮು ಯಾವ ಪ್ಲೇಸ್ ಅಂತ ನೋಡಿಕೊಂಡು ನಮ್ಮ ಪ್ಲೇಸ್ಗೆ ಹೋಗಿ ನಾವು ಕೂಡ್ಕೋಬೇಕು. ನಮ್ಮದು ರೂಮ್ ನಂಬರ್ 25 ಇತ್ತು. ಹೋಗಿ ರೂಮ್ ನಂಬರ್ 25 ಸರ್ಚ್ ಮಾಡ್ಕೊಂಡು ಹೋಗ್ತಿದ್ದೆ. ರಾಯಚೂರಿಂದ ಯಾರಾದರೂ ನನ್ನ ಬ್ಲಾಗ್ಸ್ನ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ. ನನಗೆ ಕಮೆಂಟಲ್ಲಿ ತಿಳಿಸಿ, ನನಗೆ ರಾಯಚೂರ ಯಾವ ಊರಂತ ನನಗೆ ತಿಳಿಸಿ. ನನ್ನ ವಿಡಿಯೋ ಎಲ್ಲಿ ತನಕ ರೀಚ್ ಆಗ್ತಿದೆ ಎಂದು ನನಗೂ ಗೊತ್ತಾಗಬೇಕಲ್ಲ. ನನಗೆ ಇಂಟ್ರೆಸ್ಟ್ ಬರಬೇಕಂದ್ರೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೇ ನಾನು ನೆಕ್ಸ್ಟ್ ವೀಡಿಯೋಸ್ ತೆಗಿತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ಒಳಗಡೆ, ನಮ್ಮ ಕಾಲೇಜ್ ಒಳಗಡೆ ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜು. ನಾನು ಯಾವ ಕಾಲೇಜು, ಇಷ್ಟು ದೊಡ್ಡ ಕಾಲೇಜ್ ಅಂದರೆ ಯಾವತ್ತೂ ನೋಡಿದ್ದಿಲ್ಲ. ನಾನು ಡಿಗ್ರಿ ಅಡ್ಮಿಷನ್ ಮಾಡಿಸಿದಾಗ ಶಾಕ್ ಆಗಿದ್ದೆ. ಹೊರಗಿಂದ ಅಷ್ಟೇ ನೋಡಿದ್ದೆ, ಒಳಗೆ ನೋಡಿದ್ದಿಲ್ಲ. ತುಂಬ ಚೆನ್ನಾಗಿದೆ ನಮ್ಮ ಕಾಲೇಜು. ತುಂಬ ಚೆನ್ನಾಗಿ ಸಹ ಹೇಳ್ತಾರೆ, ಎಲ್ಲರೂ ಚೆನ್ನಾಗಿ ಕೇರ್ ಮಾಡ್ತಾರೆ. ಚೆನ್ನಾಗಿದೆ. ಇದು ಆಡಿಟೋರಿಯಂ ರೂಮು, ಅದು ಲೈಬ್ರರಿ, ದೊಡ್ಡ ಲೈಬ್ರರಿ ಇದೆ ನಮ್ಮ ಕಾಲೇಜಲ್ಲಿ. ನಂದು ಈ ಕಡೆ ಲೆಫ್ಟ್ ಸೈಡು ರೂಮಲ್ಲಿ ಬಿದ್ದಿತ್ತು ನಂದು. ಆ ಕಡೆ ಕೊನೆ ರೂಮಲ್ಲಿ, ಅದು 25 ರೂಮ್ ನಂಬರು. ಅಲ್ಲೇ ನಾನು ಎಕ್ಸಾಮ್ ಬರೀಬೇಕು ಇವತ್ತು. ಅಲ್ಲೇ ಬರೆದೆ ನಾನು. ಒಳಗಡೆ ರೂಮು ಸ್ವಲ್ಪ ಎಲ್ಲರೂ ಇದ್ರಲ್ಲ, ನನಗೆ ತೆಗಿಯೋಕ್ಕೆ ಹೇಗೇಗೋ ಮುಜುಗರವಾಯಿತು ಸ್ವಲ್ಪ. ಆದರೂ ಹಂಗೆ ರೆಕಾರ್ಡ್ ಮಾಡಿದ್ದೀನಿ ಸ್ವಲ್ಪ. ನಂದು ಲಾಸ್ಟ್ ಬೆಂಚಲ್ಲಿ ಬಿದ್ದಿತ್ತು. ಎಲ್ಲರೂ ಮಾತಾಡ್ಕೊತಿದ್ರು, ಇನ್ನು ಸರ್ಸ್ ಯಾರು ಬಂದಿದ್ದಿಲ್ಲ. ಎಕ್ಸಾಮ್ ಮುಗೀತು, ಹೊರಗಡೆ ಬಂದೆ. ಕ್ವಶನ್ ಪೇಪರ್ಸ್ ತೋರ್ಸಕತ್ತೀನಿ ನೋಡಿ, ಕ್ವಶನ್ ಪೇಪರು. ಹಂಗೆ ನೋಡ್ಕೊತ ನಮ್ಮ ಕಾಲೇಜು ಕ್ಲಾಸಸ್ಸು ಯಾರೂ ಇದ್ದಿಲ್ಲ. ಡಿಗ್ರಿ ಸ್ಟೂಡೆಂಟ್ಸು ಫ್ರೆಂಡ್ಸು ಯಾರು ನಾನು ಮೀಟ್ ಆಗಿಲ್ಲ. ನನಗೆ ಬೇಬಿದೇ ಚಿಂತೆ ಇರುತ್ತೆ, ಅದಕ್ಕೆ ಬೇಗ ಹೋಗ್ತಿದ್ದೀನಿ ರೆಕಾರ್ಡ್ ಮಾಡ್ಕೊತ. ನಾನು ಸ್ಕೂಟಿ ಹುಡ್ಕೊತ ಹೊಂಟಿದ್ದೀನಿ. ಸ್ಕೂಟಿ ತೆಕ್ಕೊಂಡು ಮತ್ತೆ ಮನೆಗೆ ಪಯಣ. ನಂದು ಬಸವೇಶ್ವರ ಸರ್ಕಲ್ಲು. ಫುಲ್ಲು ಮೆಮೊರೀಸ್ ಇದೆ ನನ್ನ ಫ್ರೆಂಡ್ಸ್ ಜೊತೆ. ಈ ರೋಡಲ್ಲಿ ನನಗೆ ಸ್ಕೂಟಿ ಇದ್ದಿಲ್ಲ, ಅವಾಗ ಫುಲ್ಲು ನನ್ನ ಫ್ರೆಂಡ್ಸ್ ಜೊತೆ ನಡ್ಕೊತ ಬರ್ತಿದ್ದೆ. ತುಂಬ ಎಂಜಾಯ್ ಮಾಡಿದ್ದೀವಿ ಡಿಗ್ರಿ ಲೈಫಲ್ಲಿ. ಇವಾಗ ಯಾವ ಫ್ರೆಂಡ್ಸು ಇಲ್ಲ. ಫುಲ್ಲು ಕಾಲೇಜ್ಗೆ ಹೋಗ್ಬೇಕಂದ್ರೇ ನನಗೆ ಫುಲ್ಲು ಬೋರ್ ಹೊಡಿತಿದೆ. ನಾನು ಎಲ್ಲ ಫ್ರೆಂಡ್ಸನ್ನ ಫುಲ್ಲು ಮಿಸ್ ಮಾಡ್ಕೊತೀನಿ. ಡಿಗ್ರಿ ಲೈಫು ನನ್ನ ಲೈಫಲ್ಲಿ, ಡಿಗ್ರಿ ಲೈಫು ಬೆಸ್ಟ್ ಮೆಮೊರೀಸ್ ಕೊಟ್ಟಿದೆ. ಕಾಲೇಜಲ್ಲಿನೂ ಅಷ್ಟು ಎಂಜಾಯ್ ಮಾಡಿಲ್ಲ. ಆಮೇಲೆ ನೂತನ ಕರ್ಕೊಂಡು
ಅವನಿಗೂ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು. ನೂತನ ಕರ್ಕೊಂಡು ಮನೆಗೆ ಹೋದ್ವಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್.